ಭಾರತ ಯುದ್ಧರಂಗದಲ್ಲಿ ಯಾರನ್ನ ಬೇಕಿದ್ದರೂ ಮಣಿಸೋ ಪಂಟರ್. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಪದೇ ಪದೇ ಗೆಲ್ಲೋದು ನಮ್ಮ ಯೋಧರಿಗೆ ಕರಗತ ಆಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ್ ಹೊಡೆತದ ಎಫೆಕ್ಟ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ, ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡೀಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಯುದ್ಧರಂಗದಲ್ಲಿ ಯಾರನ್ನ ಬೇಕಿದ್ದರೂ ಮಣಿಸೋ ಪಂಟರ್. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಪದೇ ಪದೇ ಗೆಲ್ಲೋದು ನಮ್ಮ ಯೋಧರಿಗೆ ಕರಗತ ಆಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ್ ಹೊಡೆತದ ಎಫೆಕ್ಟ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ, ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡೀಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಯುದ್ಧರಂಗದಲ್ಲಿ ಯಾರನ್ನ ಬೇಕಿದ್ದರೂ ಮಣಿಸೋ ಪಂಟರ್. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಪದೇ ಪದೇ ಗೆಲ್ಲೋದು ನಮ್ಮ ಯೋಧರಿಗೆ ಕರಗತ ಆಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ್ ಹೊಡೆತದ ಎಫೆಕ್ಟ್ ಇನ್ನೂ ಕೂಡ ಕಾಣಿಸ್ತಾ ಇದೆ.
ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ, ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡೀಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಯುದ್ಧರಂಗದಲ್ಲಿ ಯಾರನ್ನ ಬೇಕಿದ್ದರೂ ಮಣಿಸೋ ಪಂಟರ್. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಪದೇ ಗೆಲ್ಲೋದು ನಮ್ಮ ಯೋಧರಿಗೆ ಕರಗತ ಆಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ್ ಹೊಡೆತದ ಎಫೆಕ್ಟ್ ಇನ್ನೂ ಕೂಡ ಕಾಣಿಸ್ತಾ ಇದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು.